ಗಾಡಿ ನಿಲ್ಸಪ್ಪ. ಇಂಥ ಅದ್ಭುತವಾದ ಪೇಂಟಿಂಗು ಅನಾಥವಾಗಿ ಹೀಗೆ ಬಿದ್ದಿದೆಯಲ್ಲ, ಇದು ಹೇಗೆ ಇಲ್ಲಿಗೆ ಬಂತು? ಯಾರು ತಂದು ಹಾಕಿದ್ರು? ಇದ್ರ ಬೆಲೆ ಏನು ಅಂತ ಗೊತ್ತಿಲ್ಲದೆ ಇಲ್ಲಿ ತಂದು ಬಿಸಾಕಿದಾರಲ್ಲ. ಛೇ ಸರ್, ಇದು ಬರೀ ಒಂದ್ ಹೆಂಗಸಿನ ಚಿತ್ರ ಅಷ್ಟೇ. ಇದನ್ನ ಹೋಗಷ್ಟು ಹೊಗಳ್ತಾ ಇದ್ದೀರಲ್ಲ. ಇದ್ರ ಮಹತ್ವ ಏನು ಅಂತ ಗೊತ್ತಿರೋದು ನನ್ನಂಥ ಆರ್ಟಿಸ್ಟಿಗೆ ಮಾತ್ರ. ಏನು, ಈ ಪೇಂಟಿಂಗ್ಗೆ ಬೆಲೆನೇ ಕಟ್ಟೋಕ್ಕಾಗಲ್ವಾ? ನಮ್ಮ ದೇಶದವರು ಎಷ್ಟು ಕೊಡ್ತಾರೋ ಗೊತ್ತಿಲ್ಲ, ಆದ್ರೆ ಬೇರೆ ದೇಶದವ್ರು ಮಾತ್ರ ಖಂಡಿತ ಇದಕ್ಕೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ. ಯಾಕೆಂದ್ರೆ 100 ವರ್ಷಗಳ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಒಬ್ಬ ದೊಡ್ಡ ಚಿತ್ರಕಲಾವಿದ ಬಿಡಿಸಿರೋ ಪೇಂಟಿಂಗ್ ಇದು. ರೀ, ಬಡತನದಲ್ಲೇ ಬೆಂದು ಹೋಗ್ತಿರೋ ನಮ್ಗೆ ಆ ದೇವ್ರೆ ಒಂದು ದಾರಿ ತೋರಿಸಿದ್ದಾನೆ. ಈಗ್ಲೇ ಇದನ್ನ ಒಂದು ಎಕ್ಸಿಬಿಷನ್ ಇಟ್ಟು ಮಾರಿ ಹಣ ತಂದ್ಬಿಡ್ರಿ. ನನ್ನಂಥ ನಿಜವಾದ ಕಲಾವಿದ ಯಾವತ್ತೂ ಹಾಗೆ ಮಾಡೋದಿಲ್ಲ. ನಮ್ಮನ್ ಮದ್ವೆ ಮಾಡ್ಕೊಂಡು ನಾನು ಏನೇ ಸುಖ ಪಟ್ಟೆ. ನೀವು ಬರೆಯೋ ಜೀವ ಇಲ್ದರೋ ಚಿತ್ರಗಳು ಕೂಡ ತನಗ್ ಬೇಕಾದಂತ ಬಟ್ಟೆ ಹಾಕೊಳ್ಳುತ್ತೆ, ಚಿನ್ನದ ಆಭರಣಗಳನ್ನ ತೊಟ್ಕೊಳ್ಳುತ್ತೆ. ಆದ್ರೆ ನಿಮ್ ಜೊತೆ ಬಾಳ್ತಾ ಇರೋ ನನ್ಗೆ ಒಂದ್ ಹಣೆ ಬಟ್ಟೆ ತಗೊಳ್ಳೋದಕ್ಕೂ ಗತಿ ಇಲ್ಲ. ನನ್ ಮಾತು ಕೇಳಿ, ಮೊದ್ಲು ಇದನ್ನ ಮಾರ್ಬಿಡಿ. ಒಬ್ಬ ಕಲಾವಿದನ ಪರಿಶ್ರಮನ ಇನ್ನೊಬ್ಬ ಕಲಾವಿದ ಮಾರ್ಕೊಳ್ಳೋದು ಆತ್ಮಹತ್ಯೆಗೆ ಸಮಾನ. ಈ ಪೇಂಟಿಂಗ್ ನ ಮಾರಿ ಹಣ ಸಂಪಾದಿಸೋದು ಅವಮಾನ ಅಂತ ನೀವು ಭಾವಿಸೋದೇ ಆದ್ರೆ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಒಳ್ಳೇದು. ಈ ಪೇಂಟಿಂಗ್ ನ ಮಾರಿ ಹಣ ಸಂಪಾದಿಸೋದು ಅವಮಾನ ಅಂತ ನೀವು ಭಾವಿಸೋದೇ ಆದ್ರೆ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಒಳ್ಳೇದು. ದುಡುಕಿ ಕೋಪದಲ್ಲಿ ನಾನು ಆಡಿದ ಒಂದು ಮಾತಿಗೆ ಬೆಲೆ ನಿಮ್ ಜೀವನ. ಯಾರಾದ್ರೂ ಅರ್ಹತೆ ಇರೋರ್ಗೆ ದಯವಿಟ್ಟು ಈ ಪೇಂಟಿಂಗ್ ನ ಉಡುಗೊರೆ ಕೊಟ್ಬಿಡಿ. ಬನ್ನಿ ಕೂತ್ಕೊಳ್ಳಿ. ಬೀಗ್ರು ನಮಸ್ಕಾರ. ಹಾಕು ರುಜು. 800ನ್ನ 8,000 ಮಾಡ್ಕೊಂಡೆ. ಬಾರ್ಸೆ 500 5,000 ಆಯ್ತು. ಅಪ್ಪ ಬಳಿಗೆತ್ತಿಡು ಅಂತ ನೀವು 23,000 ರೂಪಾಯಿ ಎಲ್ಲಿಟ್ಟಿದ್ಯಾ ಅಂತ ಹೇಳಿದ್ರೆ ಸಾಕು, ಫಿಗರ್ ಅಲ್ಲೇ ಹಾಕ್ಬಿಡ್ಸಿಡ್ಯಾ. ಏನ್ರಿ ನೀವು? ನಿಮ್ ಭಾವ ನಿಮ್ಮನ್ನ ಮನೆ ಅಳಿಯಂಗಿಂತಲೂ ಹೆಚ್ಚಾಗಿ ನೋಡ್ಕೊಳ್ತಿದ್ದಾರೆ. ನಮ್ಮಿಬ್ರು ಹೆಣ್ಮಕ್ಳ ಖರ್ಚನೆಲ್ಲ ಅವರೇ ನಿಭಾಯಿಸ್ತಿದ್ದಾರೆ. ಅಂಥದ್ರಲ್ಲಿ ಹೋಗಿ ಹೋಗಿ ಅವ್ರ ಹತ್ರನೇ ಕಮಿಷನ್ನ. ನಾಳೆ ನನ್ನ ಮಕ್ಕಳಿಗೆ ಕಾರು ಬಂಗ್ಲೆ ಇರೋ ಅಳಿಯಂದ್ರನ್ನೇ ಹುಡುಕ್ತೀನಿ. ಅವ್ರಿಗೆ ವರದಕ್ಷಿಣೆ ಕೊಡೋದಕ್ಕೆ ಇದು ಬೇಡವಾ? ಅದಕ್ಕೆ ಚಿನ್ನ ಸಿಕ್ಕಿದ ಕಡೆ ಕತ್ರಿ ಹಾಕಿ ಪೇರಿಸ್ತಾ ಇದ್ದೀನಿ. ನಮ್ಮಪ್ಪ ಕಾರಿರೋನ್ನೇ ಅಳಿಯನಾಗ್ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದಾರೆ.
ನಾನೇನಾದ್ರೂ ಕಾರ್ ರಿಪೇರಿ ಮಾಡೋನ್ನ ಲವ್ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ನಮ್ಮಪ್ಪ ನನ್ನ ಸ್ಪೇರ್ ಪಾರ್ಟ್ಸ್ ಮಾಡ್ಬಿಡ್ತಾರೆ. ಇನ್ನು ಎಷ್ಟು ದಿನ ಅಂತ ಈಗ ಎದ್ರಿಕೊಂಡು ಲವ್ ಮಾಡೋದು? ಗೌರಿ ಮದ್ವೆ ಮುಗಿತಿದ್ ಹಾಗೆ ನಮ್ಮಪ್ಪನ ಹತ್ರ ನಮ್ ಲವ್ ವಿಷಯನ ಓಪನ್ ಮಾಡ್ತೀನಿ. ಇನ್ನು ಏನ್ ಮಾಡ್ತಿದ್ದಾಳಮ್ಮ ನಿನ್ ತಂಗಿ? ಅಲಂಕಾರ ಮುಗ್ದಿಲ್ವಾ? ಅವ್ಳ ಕಾಲೇಜ್ ಫ್ರೆಂಡ್ಸ್ ಬಂದಿದಾರಲ್ಲ, ಅವರೆಲ್ಲ ಸೇರಿ ಅವಳನ್ನ ರೆಡಿ ಮಾಡ್ತಿದ್ದಾರೆ, ಅದಕ್ಕೆ ಲೇಟ್. ನೀನ್ ಮದ್ವೆ ಆಗೋನು ನಿನ್ನ ಈ ಅಲಂಕಾರದಲ್ಲಿ ನೋಡ್ಬಿಟ್ರೆ ಮದ್ವೆ ಶೋಭನ ಇವತ್ತೇ ಇಟ್ಕೊಂಡ್ಬಿಡೋಣ ಅಂತಾನೆ. ಅಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಕಣೆ. ಗೀತಾ, ಅವರೆಲ್ಲ ಸಿಟಿಯಿಂದ ಬಂದಿರೋ ಹುಡುಗಿರು. ಔಟ್ ಹೌಸ್ ಕಡೆ ಅವ್ರು ಯಾರು ಹೋಗ್ದಿದ್ದಾಗ ನೋಡ್ಕೊ. ಅರೆ, ನೀವೆಲ್ಲ ರೆಡಿ ಆಗ್ಬಿಟ್ರಿ? ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಗಂಡೆಲ್ಲಿ ಕಾಣ್ತಾ ಇಲ್ವೇ? ಅವನು ಮನೆ ಎಲ್ಲ ನೋಡ್ಕೊಂಡು ಬರಕ್ ಹೋಗಿದ್ದಾನೆ. ಮಾವನಿಗೆ ಎಷ್ಟು ಆಸ್ತಿ ಪಾಸ್ತಿ ಇದೆ ಅಂತ ಗಂಡು ತಿಳ್ಕೊಳ್ಳೋದು ಬೇಡವಾ? ಒಳ್ಳೆ ಮುಹೂರ್ತ ಶುರುವಾಯ್ತಂತೆ, ಗೌರಿನ್ ಕರ್ಕೊಂಡ್ ಬನ್ನಿ. ಕಲ್ತ್ಕೊಳ್ಳಮ್ಮ. ನನಗೆ ಮನೇನೂ ಬೇಡ, ಇವ್ರ ಸಂಬಂಧನೂ ಬೇಡ. ಬನ್ನಿ ಬೇಗ ಬನ್ನಿ. ಯಾಕಪ್ಪ, ಏನಾಯ್ತು ನಿನಗೆ? ಯಾಕೆ ಇದ್ದಕ್ಕಿದ್ದಾಗ ಈ ಸಂಬಂಧ ಬೇಡ ಅಂತಿದ್ದೀಯಾ? ಈಗ ನಾನೇನು ಕೇಳಬೇಡಿ, ಮನೆಗೆ ಹೋದ್ಮೇಲೆ ಎಲ್ಲ ಮಾತಾಡೋಣ. ಗೀತಾ, ಮೇಲೆ ಏನ್ ನಡೀತಮ್ಮ? ಗಂಡು ನಮ್ ಸಂಬಂಧನೇ ಬೇಡ ಅಂತ ಹೊರಟೋದ್ರಲ್ಲ. ಏನು, ನಮ್ ಸಂಬಂಧನೇ ಬೇಡ ಅಂತ ಹೊರಟೋದ್ರ? ನಂಗದ್ರ ಬಗ್ಗೆ ಗೊತ್ತಿಲ್ವೇ, ಆದ್ರೆ ಮೇಲೆ ಗೌರಿ ಫ್ರೆಂಡು ಮೂರ್ಛೆ ತಬ್ಬಿದ್ದಾಳೆ. ಯಾಕಮ್ಮ, ಏನಾಯ್ತು? ಹಾವು, ದೊಡ್ಡ ಹಾವು. ಹಾವು? ಇಲ್ಲಿವರೆಗೂ ಅಂತ ಹಾವನ್ನ ನಾನು ನೋಡೇ ಇರ್ಲಿಲ್ಲ. 30 ಅಡಿ ಇರಬಹುದು. ಏನ್ರಿ, ಏನ್ ನಡೀತಾ ಇದೆ ಈ ಮನೇಲಿ? ಅವಳೇನೋ ನೋಡಿ ಹೆದರ್ಕೊಂಡಿದ್ದಾಳೆ, ಹಾವು ನೋಡ್ದೆ ಅಂತ ಹೇಳ್ತಿದ್ದಾಳೆ. ನಂಗೇನು ಅರ್ಥ ಆಗ್ತಿಲ್ಲ. ಈಗ 3 ವರ್ಷಗಳ ಹಿಂದೆ 30 ಅಡಿ ಹಾವು ಪೊರೆ ಬಿಟ್ಟು ಹೋಗಿದೆ ಅಂತ ಹೇಳಿದ್ನಲ್ಲ, ಆಗ ನನ್ನ ಮಾತನ್ನ ನೀವು ಯಾರು ನಂಬಲಿಲ್ಲ. ಈಗ ಇವಳು ಹೇಳ್ತಿರೋದು ನೋಡಿದ್ರೆ ಆ ಹಾವು ಇಲ್ಲೇ ಎಲ್ಲೋ ಇರಬೇಕು.